All my dear students, in the previous class, we have discussed and completed the first chapter in organic chemistry, which is basic principles and techniques. Today I am going to start the inorganic chemistry first chapter, a classification of elements and periodic properties or periodicity in properties. ಸೊ ಬಿಫೋರ್ ಗೋಯಿಂಗ್ ಟು ಕಮೆನ್ಸ್ಮೆಂಟ್ ಆಫ್ ದಿಸ್ ಚಾಪ್ಟರ್, ಈ ಚಾಪ್ಟರ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೊ ನಿಮಗೆ ಏನು ಗೊತ್ತಿರಬೇಕಪ್ಪ ಅಂತಂದರೆ, ಸೊ ನೀವು ಹೈಸ್ಕೂಲಲ್ಲಿ ಸ್ಟಡಿ ಮಾಡಿರ್ತೀರ, ಎಲಿಮೆಂಟ್ರಿ ಸ್ಕೂಲಲ್ಲಿ ಯು ಶುಡ್ ನೋ ಅಬೌಟ್ ದ ಪೀರಿಯಾಡಿಕ್ ಟೇಬಲ್. ಒಂದು ಪೀರಿಯಾಡಿಕ್ ಟೇಬಲ್ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರ. ಸುಮ್ಮನೆ ಒಂದು ಜಸ್ಟ್ ರಿಕಾಲ್ ಯುವರ್ ಮೆಮೊರಿ, ನಿಮ್ಮ ಒಂದು ನೆನಪಿನ ಶಕ್ತಿಯನ್ನು ಪುನಃ ನೆನಪು ಮಾಡ್ಕೊಳ್ಳಿ. ಜನರಲ್ಲಾಗಿ ಏನು ಐಡಿಯಾಸ್, ಒಂದು ಪೀರಿಯಾಡಿಕ್ ಟೇಬಲ್ ಅಂದರೆ ಏನು? ನಾವು ಕನ್ನಡದಲ್ಲಿ ಆವರ್ತ ಕೋಷ್ಟಕ ಅಂತ ಕೂಡ ಕರಿತೀವಿ. ಅದನ್ನು ಆವರ್ತ ಕೋಷ್ಟಕ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಥ ಒಂದು ಪೀರಿಯಾಡಿಕ್ ಟೇಬಲಲ್ಲಿ ನಾವು ಜನರಲಾಗಿ ಹೇಳ್ತೀವಿ. ಸೊ ಪೀರಿಯಾಡಿಕ್ ಟೇಬಲ್ಲಿ 118 ಎಲಿಮೆಂಟ್ಸ್ ಇದೆ. 118 ಎಲಿಮೆಂಟ್ಸ್ ಆರ್ ನೋನ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಅದು ಎಕ್ಸಾಕ್ಟ್ ನಂಬರ್ಸ್ ಅಲ್ಲ, ಇನ್ನೂ ಹೊಸ ಎಲಿಮೆಂಟ್ಸ್ಗಳು ಇನ್ವೆಂಟ್ ಆಗ್ತಿದ್ದಾವೆ ಮತ್ತು ಆ ಟೇಬಲಿಗೆ ಆ್ಯಡ್ ಆಗ್ತಾ ಹೋಗ್ತಿದ್ದಾವೆ. ಸೊ ಅದರಲ್ಲಿ ನಾವು ಹೇಳ್ತಕ್ಕಂಥದ್ದು 118 ಎಲಿಮೆಂಟ್ಸ್ ಆರ್ ನೋನ್ ಅಂತ ಕರಿತೀವಿ. ಈ 118 ಎಲಿಮೆಂಟ್ಸ್ಗಳಲ್ಲಿ 91 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್. 91 ಎಲಿಮೆಂಟ್ಸ್ಗಳು ನ್ಯಾಚುರಲಿ ಅಕ್ಕರಿಂಗ್. ಸೊ 91 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಸೊ ಈ ಮೆಟಲ್ಸ್ ಇರ್ಬೋದು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್, ಹಿಂಗೆ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆರ್ ದೇರ್. ಅದ್ರ ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಾಕ್ಸ್ ಆರ್ ದೇರ್. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್ ಅಂತ ಬರುತ್ತೆ. ಸೊ ಅದರಲ್ಲಿ ಎಷ್ಟು ಟೋಟಲಾಗಿ ಇಡೀ ಪೀರಿಯಾಡಿಕ್ ಟೇಬಲ್ನ 2 ಭಾಗ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಡಿವೈಡ್ ಟು ಪಾರ್ಟ್ಸ್ ಜನರಲಾಗಿ. ಸೊ ಒನ್ ಈಸ್ ಪೀರಿಯಡ್ಸ್ ಆ್ಯಂಡ್ ಅನದರ್ ಒನ್ ಇಸ್ ದ ಗ್ರೂಪ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಎಲ್ಲ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಾವು ಇಂಟ್ರೊಡಕ್ಷನ್ಸ್ ಪಾರ್ಟಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಅದನ್ನು ನಮಗೆ ಒಂದು ಬೇಸಿಕ್ ಹಿಸ್ಟ್ರಿ ಆಫ್ ಪೀರಿಯಾಡಿಕ್ ಟೇಬಲ್ನ ಈ ವರ್ಷದ ಸಿಲೆಬಸ್ಸಲ್ಲಿ ಅದನ್ನು ಡಿಲೀಟ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಡೈರೆಕ್ಟಾಗಿ ಪೀರಿಯಾಡಿಕ್ ಲಾಗೆ ಎಂಟರ್ ಆಗ್ತಿದ್ವಿ. ಅದರಲ್ಲೂ ಪೀರಿಯಾಡಿಕ್ ಲಾ ಹೇಳಲ್ಲ, ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳ್ತೀವಿ. ಹಿಸ್ಟ್ರಿ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಪೀರಿಯಾಡಿಕ್ ಟೇಬಲ್ಸ್ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಈ ಕೋವಿಡ್-19 ಇರೋ ಕಾರಣಕ್ಕೋಸ್ಕರ ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ಆ ಸಿಲೆಬಸ್ಸಲ್ಲಿ ಈ ಒಂದು ಪೋರ್ಷನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರೆಸೆಂಟ್ ಪೋರ್ಷನ್ನು ಆ ಇಂಟ್ರೊಡಕ್ಷನ್ ಮುಗಿಸ್ಬೇಕಾಗಿತ್ತು, ಸಿಗ್ನಿಫಿಕೆನ್ಸ್ ಆಫ್ ಪೀರಿಯಾಡಿಕ್ ಟೇಬಲ್ಸ್ ಹೇಳಬೇಕಾಗಿತ್ತು, ಅದ್ರ ಜೊತೆಗೆ ಹಿಸ್ಟ್ರಿ ಆ್ಯಂಡ್ ಆರಿಜಿನ್ ಆಫ್ ಪೀರಿಯಾಡಿಕ್ ಟೇಬಲ್ಸ್ಗಳ ಬಗ್ಗೆ ಹೇಳಬೇಕಾಗಿತ್ತು. ಸೊ ಅದಷ್ಟನ್ನು ಬಿಟ್ಬಿಟ್ಟು ಜಸ್ಟ್ ಡೈರೆಕ್ಟಾಗಿ ಅವರು ಮಾಡ್ರನ್ ಪೀರಿಯಾಡಿಕ್ ಲಾಗೆ ಎಂಟರ್ ಆಗಿದ್ದಾರೆ. ಸೊ ಇಲ್ಲಿ ಮಾಡ್ರನ್ ಪೀರಿಯಾಡಿಕ್ ಲಾನ ಇಟ್ಕೊಂಡು ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್ ಬರುತ್ತೆ. ಆ ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್ಸಲ್ಲಿ ಪೀರಿಯಡ್ಸ್ ಅಂದರೆ ಏನು, ಗ್ರೂಪ್ಸ್ ಅಂದರೆ ಏನು, ಎಷ್ಟು ಪೀರಿಯಡ್ಸ್ ಇದೆ, ಆ ಪೀರಿಯಡ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಇರ್ತವೆ, ಆಮೇಲೆ ಗ್ರೂಪ್ಸ್ ಅಂದರೆ ಏನು, ಜನರಲಾಗಿ ಯಾವ್ಯಾವ ಗ್ರೂಪ್ಸ್ಗೆ ಅಂತ ಕರೀತಾರೆ. ಜನರಲಾಗಿ ಒಂದು ಫ್ಯಾಮಿಲಿ ಅಂತ ಬರ್ತಾ ಹೋಗುತ್ತೆ. ಗ್ರೂಪ್ 15 ಫ್ಯಾಮಿಲಿಗೆ ಅಂತ ಕರೀತಾರೆ, ಗ್ರೂಪ್ 60 ಫ್ಯಾಮಿಲಿಗೆ ಅಂತ ಕರೀತಾರೆ. ಸೊ ಟೋಟಲಾಗಿ 7 ಪೀರಿಯಡ್ಸ್ ಬರುತ್ತೆ. 7 ಪೀರಿಯಡ್ಸ್ ಆರ್ ದೇರ್. ಸೊ 7 ಹಾರಿಜಾಂಟಲ್ ರೋಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದ್ರ ಜೊತೆಗೆ 18 ಕಾಲಮ್ಸ್ ಬರುತ್ತೆ, 18 ಗ್ರೂಪ್ಸ್ ಬರುತ್ತೆ. ಅದನ್ನು ನಾವು ವರ್ಟಿಕಲ್ ಕಾಲಮ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದೆಲ್ಲದೂ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಅದು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳಿ. ಫಸ್ಟ್ ಒನ್ ಇಸ್ ದ ಮಾಡರ್ನ್ ಪೀರಿಯಾಡಿಕ್ ಲಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಅಂತಾರೆ ನೋಡಿ. ಸೊ ನೋಡಿ, ಮಾಡರ್ನ್ ಪೀರಿಯಾಡಿಕ್ ಲಾ ಹೇಳೋಕ್ಕಿಂತ ಮುಂಚೆ ಯು ಶುಡ್ ನೋ ಅಬೌಟ್ ದ ಪೀರಿಯಾಡಿಕ್ ಲಾ. ಒಂದು ಎಲಿಮೆಂಟ್ಸ್ಗಳನ್ನ ಅರೇಂಜ್ ಮಾಡುವಾಗ ಅದರ ಅಟಾಮಿಕ್ ವೇಟ್ಸ್ ಮೇಲೆ ಅರೇಂಜ್ ಮಾಡ್ತಾರೆ. ಸೊ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟಾಮಿಕ್ ವೇಟ್ಸ್. ಅಟಾಮಿಕ್ ವೇಟ್ಸ್ ಬಂತು ಅಂತ ಹೇಳಿದ್ರೆ ಅದು ಬರೀ ಪೀರಿಯಾಡಿಕ್ ಲಾ. ಅಟಾಮಿಕ್ ವೇಟ್ಸ್ನ ಬದಲಿಗೆ ಅಟಾಮಿಕ್ ನಂಬರ್ ಅಂತ ಬಂತಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳಿ. ಸೊ ಇಂದಿನ ದಿನಗಳಲ್ಲಿ, ಓಲ್ಡನ್ ಡೇಸ್ಗಳಲ್ಲಿ ಎಲಿಮೆಂಟ್ಸ್ಗಳನ್ನ ಅರೇಂಜ್ ಮಾಡುವಾಗ ಅದರ ತೂಕದ ಆಧಾರದ ಮೇಲೆ, ಅಟಾಮಿಕ್ ವೆಯ್ಟಿನ ಆಧಾರದ ಮೇಲೆ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ತಾರೆ, ಅದನ್ನು ಅರೇಂಜ್ ಮಾಡ್ತಾಯಿದ್ರು. ಸೊ ಅಂಥ ಲಾಗೆ ನಾವು ಏನಂತ ಕರಿತೀವಪ್ಪ ಅಂದರೆ ದಟ್ ಲಾ ಇಸ್ ಕಾಲ್ಡ್ ಆಸ್ ದ ಪೀರಿಯಾಡಿಕ್ ಲಾ ಅಂತ ಕರಿತೀವಿ. ದಟ್ ಲಾ ಇಸ್ ಕಾಲ್ಡ್ ಆಸ್ ದ ಪೀರಿಯಾಡಿಕ್ ಲಾ. ಸೊ ಹೌ ಟು ಸ್ಟೇಟ್ ಪೀರಿಯಾಡಿಕ್ ಲಾ ಅಂತ ಹೇಳಿದ್ರೆ, the physical and chemical properties of elements are the periodic functions of their atomic weights ಅಂತ ಕರಿತೀವಿ. ಈ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ವೇಟ್ಸ್. ಸೊ ಲಾಸ್ಟಿಗೆ ಅಟಾಮಿಕ್ ವೇಟ್ಸ್, ರೆಫರೆನ್ಸ್ ಆಫ್ ಅಟಾಮಿಕ್ ವೇಟ್ಸ್. ನೋಡಿ, ಅಟಾಮಿಕ್ ವೇಟ್ಸ್ ಅಂತ ಬಂತು ಅಂತಂದರೆ ದಿಸ್ ಅಟಾಮಿಕ್ ವೇಟ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪೀರಿಯಾಡಿಕ್ ಲಾ ಅಂತ ಹೇಳ್ತಾರೆ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳಿದ್ರೆ ಜಸ್ಟ್ ಯು ಆರ್ ಗೋಯಿಂಗ್ ದ ಅಟಾಮಿಕ್ ನಂಬರ್ಸ್. ಸೊ ಅಟಾಮಿಕ್ ನಂಬರ್ಸ್ನ ಇಟ್ಕೊಂಡು ಎಲಿಮೆಂಟ್ಸ್ಗಳನ್ನ ಇನ್ಕ್ರೀಸಿಂಗ್
ಆರ್ಡರ್ಲಿ ಅರೇಂಜ್ ಮಾಡಿದ್ರೆ ದಟ್ ಲಾ ಇಸ್ ಕಾಲ್ಡ್ ಆಸ್ ದ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಕರೀತಾರೆ. ಕ್ಲಿಯರ್? ಪಿರಿಯಾಡಿಕ್ ಲಾ ಫಸ್ಟಿಗೆ ಹೇಳ್ತಾರೆ, ಅದು ಅಷ್ಟು ಸಕ್ಸಸ್ ಆಗಲ್ಲ. ಅದಾದ ಮೇಲೆ ಮಾಡರ್ನ್ ಪಿರಿಯಾಡಿಕ್ ಲಾ ಹೇಳ್ತಾರೆ. ಸೊ ಪಿರಿಯಾಡಿಕ್ ಲಾ ಏನು ಹೇಳ್ತಾರಪ್ಪ ಅಂದರೆ, ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ವೇಟ್ಸ್. ಅಟಾಮಿಕ್ ವೇಟಿನ ವರ್ಡ್ ಬಂತು ಅಂತ ಹೇಳಿದ್ರೆ ಸೊ ಇಟ್ ಇಸ್ ಪಿರಿಯಾಡಿಕ್ ಲಾ. ಅದನ್ನು ಮಾಡಿಫೈಡ್ ಮಾಡ್ತಾರೆ. ಮಾಡಿಫೈಡ್ ಮಾಡಿರ್ತಕ್ಕಂಥ ಲಾಗೆ ಅಂತ ಕರಿತೀವಪ್ಪ ಅಂದರೆ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಕರಿತೀವಿ. ಇದನ್ನ ಎಕ್ಸಾಂಪಲ್ ಒಂದು ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ, ಸ್ಟೇಟ್ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಕೇಳಿದಾಗ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ನಂಬರ್ಸ್ ಅಂತ ಹೇಳ್ಬೇಕಾಗುತ್ತೆ. ನೋಡಿ, ಸ್ಟೇಟ್ಮೆಂಟ್ ಈ ರೀತಿ ಹೇಳ್ತೀವಿ, ಏನು ಯೂಸ್ ಆಗುತ್ತೆ ಹೇಳ್ತೀವಿ. ಈ ಪಿರಿಯಾಡಿಕ್ ಲಾನ ಫೌಂಡೇಶನ್ ಆಗಿ ಇಟ್ಕೊಂಡು ಅಥವಾ ಬೇಸಿಸ್ ಆಗಿ ಇಟ್ಕೊಂಡು, ಸೊ ಬೇಸ್ಡ್ ಆನ್ ದಿಸ್ ಪಿರಿಯಾಡಿಕ್ ಲಾ ಇಟ್ಕೊಂಡ್ಬಿಟ್ಟು ಒಂದು ಲಾಂಗ್ ಫಾರ್ಮ್ ಆಫ್ ಪಿರಿಯಾಡ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂದರೆ ಈ ಪಿರಿಯಾಡಿಕ್ ಲಾನ ಬೇಸಿಸ್ ಆಗಿ ಇಟ್ಕೊಂಡು ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ನ ಪ್ರಪೋಸ್ ಮಾಡ್ತಾರೆ. ಆ ಪ್ರಪೋಸ್ ಮಾಡೋರು ಯಾರಪ್ಪ ಅಂದರೆ ಮೆಂಡೆಲೀವ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಈ ಒಂದು ಪಿರಿಯಾಡಿಕ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದಂತಹ ಕ್ರೆಡಿಟ್ ಯಾರಿಗೆ ಸೇರುತ್ತಪ್ಪ ಅಂತ ಹೇಳಿದ್ರೆ ಮೈತ್ರಿ ಮೆಂಡೆಲೀವ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ನಾವು ಏನು ಹೇಳ್ತೀವಪ್ಪ ಅಂದರೆ ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಹೇಳಿದ್ರೆ ದ ಫಿಸಿಕಲ್ and chemical properties of elements. The physical and chemical properties of elements are the periodic functions of their atomic numbers. So that we can call it as the modern periodic law. Same statement ಇರುತ್ತೆ. ಲಾಸ್ಟ್ ಅಲ್ಲಿ ಅಂದರೆ ಲಾಸ್ಟ್ ವರ್ಡಲ್ಲಿ ಅಟಾಮಿಕ್ ನಂಬರ್ ಬದಲಿಗೆ ಅಟಾಮಿಕ್ ವೇಟ್ಸ್ ಬಂತು ಅಂದರೆ ಪಿರಿಯಾಡಿಕ್ ಲಾ. ಆ ಪಿರಿಯಾಡಿಕ್ ಲಾ ಹೇಳಿದೆ ನಿಮಗೆ, ಸಿಲೆಬಸ್ಸಲ್ಲಿ ಅದು ಡಿಲೀಟ್ ಆಗಿರೋದ್ರಿಂದ ಪಿರಿಯಾಡಿಕ್ ಲಾ ಹೇಳಿದ್ರೆ ತಿಳ್ಕೊಂಡ್ರಿ ಜಸ್ಟ್. ಪಿರಿಯಾಡಿಕ್ ಲಾ ಅಂತ ಹೇಳಿದಾಗ ಸೇಮ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ವೇಟ್ಸ್. ಅಟಾಮಿಕ್ ವೇಟ್ ಅಂತ ಬಂದರೆ ಪಿರಿಯಾಡಿಕ್ ಲಾ ಆಗಿರುತ್ತೆ. ಅಟಾಮಿಕ್ ನಂಬರ್ಸ್ ಅಂತ ಬಂದಾಗ ಅದು ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಹೇಳ್ತೀವಿ. ಸೊ ಏನು, ವಾಟ್ ಇಸ್ ಯೂಸ್ ಆಫ್ ದಿಸ್, ವಾಟ್ ಇಸ್ ಮೀನಿಂಗ್ ಆಫ್ ದಿಸ್ ಒನ್? ಇಟ್ ಮೀನ್ಸ್ ದಟ್, ಇದರ ಅರ್ಥ ಇಟ್ ಮೀನ್ಸ್ ದಟ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಪಿರಿಯಾಡಿಕ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಎಲಿಮೆಂಟ್ಸ್ಗಳ್ನ ಅದರ ಅಟಾಮಿಕ್ ನಂಬರ್ಗಳ ಆಧಾರದ ಮೇಲೆ ಇನ್ಕ್ರೀಸಿಂಗ್ ಆರ್ಡರ್ ಹೇಳ್ತಾರೆ. 1 2 3 4 5 ಲೈಕ್ ದಿಸ್. ಹಾಗಾಗಿ ಅದನ್ನು ಇನ್ಕ್ರೀಸಿಂಗ್ ಆರ್ಡರ್ಲಿ ಅರೇಂಜ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಅ ಮಾಡರ್ನ್ ಪಿರಿಯಾಡಿಕ್ ಲಾ. ದ ಎಲಿಮೆಂಟ್ಸ್, ಇಟ್ ಮೀನ್ಸ್ ದಟ್ the elements are arranged in the increasing order of their atomic numbers. ಅಟಾಮಿಕ್ ನಂಬರ್ಸ್ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ಸ್ ಹೇಳ್ತಾರೆ. ಇನ್ಕ್ರೀಸಿಂಗ್ ಗೊತ್ತಲ್ಲ, ಯಾವುದೇ ಕಾರಣಕ್ಕೂ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ರೆ ಕಡಿಮೆಯಿಂದ ಜಾಸ್ತಿ ಆಗಬೇಕು, ಡಿಕ್ರೀಸಿಂಗ್ ಅಂದರೆ ಜಾಸ್ತಿಯಿಂದ ಕಡಿಮೆ ಆಗಬೇಕು. ಅದು ನಾವು ಹೇಳ್ತೀವಿ ಯಾವಾಗಲೂ ಕೂಡ ಅಷ್ಟೇ. ಇಲ್ಲಿ ಹೇಳುವಾಗ ಸೊ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಸೊ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಕಡಿಮೆ ಇನ್ಕ್ರೀಸ್ ಆಗಿ, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತ ನಾವು ಕನ್ನಡದಲ್ಲೂ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಈಗ ಏನಾಗಬೇಕಪ್ಪ ಅಂದರೆ ಅಟಾಮಿಕ್ ನಂಬರ್ಸನ್ನು ಇನ್ಕ್ರೀಸಿಂಗ್ ಆರ್ಡರ್ಲಿ ಅದನ್ನು ಅರೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಅದರ್ಥ. ಅದಾದ ಮೇಲೆ ಇನ್ನೊಂದು ಕೂಡ ಭಾಳ ಚೆನ್ನಾಗಿ ಹೇಳ್ತಾರೆ ಜನರಲಾಗಿ, ಬೇಸ್ಡ್ ಆನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಅದು ಮಾಡರ್ನ್ ಪಿರಿಯಾಡಿಕ್ ಲಾ, ಮೆನಿ ಆಫ್ ದ ಟೇಬಲ್ಸ್ ಪ್ರಪೋಸ್ಡ್ ಅಂತ. ಸೊ ಮೆನಿ ಆಫ್ ದ ನ್ಯೂ ಫಾರ್ಮ್ ಆಫ್ ಟೇಬಲ್ಸ್ ಹ್ಯಾವ್ ಬಿನ್ ಪ್ರಪೋಸ್ಡ್, ಬಟ್ the general plan of the table remains the same as proposed by Mendeleev. ಅಂದರೆ ಈ ಮಾಡರ್ನ್ ಪಿರಿಯಾಡಿಕ್ ಲಾನ ಇಟ್ಕೊಂಡು ಸಾಕಷ್ಟು ಜನ ಏನು ಮಾಡ್ತಾರೆ, ಮೆನಿ ನ್ಯೂ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ನ ಪ್ರಪೋಸ್ ಮಾಡ್ತಾರೆ. ಅದರಲ್ಲಿ ಜನರಲ್ ಪ್ಲಾನ್ ವಾಸ್ ಗಿವನ್ ಬೈ ದ ಮೈತ್ರಿ ಮೆಂಡೆಲೀವ್. ಸೊ ಹಾಗಾಗಿ ಮೈತ್ರಿ ಮೆಂಡೆಲೀವ್ ಏನು ಮಾಡ್ತಾರೆ, ಫೈನಲ್ ಪಿರಿಯಾಡ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂದರೆ ದ ಫೈನಲ್ ಕ್ರೆಡಿಟ್ ಗೋಸ್ ಟು ಕನ್ಸ್ಟ್ರಕ್ಟಿಂಗ್ ಆಫ್ ದ ಪಿರಿಯಾಡ್ ಟೇಬಲ್ ಯಾರಿಗಪ್ಪ ಅಂತ ಹೇಳಿದ್ರೆ ಮೈತ್ರಿ ಮೆಂಡೆಲೀವ್ ಅಂತ ನಾವು ಕರಿತಾ ಹೋಗ್ತೀವಿ. ಈಗ ಮೆಂಡೆಲೀವ್ ನೋಡಿ, ಈ ಮೆಂಡೆಲೀವ್ ಅವರು ಫೈನಲ್ಗೆ ಪಿರಿಯಾಡ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ ಮಾಡರ್ನ್ ಪಿರಿಯಾಡಿಕ್ ಲಾ, the periodic table was constructed or proposed by Mendeleev. The most commonly used periodic table is
ಲಾಂಗ್ ಫಾರ್ಮ್ ಆಫ್ ಪೀರಿಯಡ್ ಟೇಬಲ್ ಗೊತ್ತಾ. ಸೊ ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಬಳಸ್ತಕ್ಕಂಥ ಪೀರಿಯಡ್ ಟೇಬಲ್ ಏನಪ್ಪ ಅಂದರೆ ದಿಸ್ ಇಸ್ ಕಾಲ್ಡ್ ಲಾಂಗ್ ಫಾರ್ಮ್ ಆಫ್ ಪೀರಿಯಡ್ ಟೇಬಲ್. ಲಾಂಗ್ ಫಾರ್ಮ್ ಆಫ್ ಪೀರಿಯಡ್ ಟೇಬಲ್. ಲಾಂಗ್ ಫಾರ್ಮ್ ಸಡನ್ ಹೇಳ್ತಿರೋದು ಇಷ್ಟು ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಮಾಡರ್ನ್ ಪೀರಿಯಡಿಕ್ ಲಾ ಅಂದರೆ ಏನು, ಅಟಾಮಿಕ್ ನಂಬರ್ಸ್ ಅಂತ ಹೇಳ್ತೀವಿ. ಆ ಮಾಡರ್ನ್ ಪೀರಿಯಡ್ ಏನು ಹೇಳುತ್ತೆ, ಇಟ್ ಮೀನ್ಸ್ ದಟ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ increasing order of their ಅಟಾಮಿಕ್ ನಂಬರ್ಸ್. ಕ್ಲಿಯರ್. ಅದರ ಜೊತೆಗೆ ಸೊ ದಿಸ್ ಏನಾಗುತ್ತೆ, ಬೇಸ್ಡ್ ಆನ್ ದಿಸ್ ಮಾಡರ್ನ್ ಪೀರಿಯಡಿಕ್ ಲಾ, ಸೊ ದ ನ್ಯೂ ಫಾರ್ಮ್ ಜನರಲಾಗಿ ದ ಬೇಸ್ಡ್ ಆನ್ ದ modern periodic law, the periodic table was proposed by Mendeleev. That is commonly called as long form of periodic table. Long form of periodic table. Clear? Next ಹೋಗೋಣ ಈಗ. So long form of periodic table ಅಂತ ಹೇಳಿದ್ರೆ ಏನು, ಸೊ periodic table ಏನು ಇರುತ್ತೆ ಅಂತ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು long form of periodic table. So long form of periodic table. ಸೊ ಲಾಂಗ್ ಫಾರ್ಮ್ ಆಫ್ ಪೀರಿಯಡ್ ಟೇಬಲ್ ಇಲ್ಲಿ ಹೇಳ್ತಾರೆ. ಲಾಂಗ್ ಫಾರ್ಮ್ ಆಫ್ ಪೀರಿಯಡ್ ಟೇಬಲ್ ಅಂತ ಹೇಳಿದಾಗ ಸೊ ಮೇಜರ್ ಆಗಿ ಅವ್ರು ಹೇಳ್ತಕ್ಕಂಥ ಪಾಯಿಂಟ್ ಅಂದರೆ ಸೊ ಜನರಲ್ ಆಗಿ ದ ಪೀರಿಯಡ್ ಟೇಬಲ್ ಕನ್ಸಿಸ್ಟ್ ಆಫ್ ಹಾರಿಜಾಂಟಲ್ ರೋಸ್ ಅಂಡ್ ವರ್ಟಿಕಲ್ ಕಾಲಮ್ಸ್. ಹಾರಿಜಾಂಟಲ್ ರೋಸ್ ಅಂಡ್ ವರ್ಟಿಕಲ್ ಕಾಲಮ್ಸ್ ನೋಡ್ಕೊಳ್ಳಿ. ಸೊ ಜನರಲಿ ದಿಸ್ ಲಾಂಗ್ ಫಾರ್ಮ್ ಪೀರಿಯಡ್ ಟೇಬಲ್ consists of horizontal rows. And vertical columns. Remember, so total long form of periodic table consists of two parts, horizontal rows ಅಂತ ರೀತಿ, ಇನ್ನೊಂದು ವರ್ಟಿಕಲ್ ಕಾಲಮ್ಸ್. ಹಾರಿಜಾಂಟಲ್ ರೋಸ್ ಮೀನ್ಸ್ ಅಡ್ಡ ಸಾಲು ಅಂತ ಕರಿತೀವಿ. ವರ್ಟಿಕಲ್ ಕಾಲಮ್ಸ್ ಅಂತ ಹೇಳಿದಾಗ ಅದನ್ನ ಕಂಬ ಸಾಲು ಅಂತ ಕೂಡ ಹೇಳ್ತೇವೆ. ಅಡ್ಡ ಸಾಲು ಅಂತ ಹೇಳಿದ್ರೆ ಹಾರಿಜಾಂಟಲ್ ರೋಸ್ ಅಂತ ಕರಿತೀವಿ, ಕಂಬ ಸಾಲು ಅಂತ ಹೇಳಿದ್ರೆ ವರ್ಟಿಕಲ್. ಸೊ ದೀಸ್ ಹಾರಿಜಾಂಟಲ್ ರೋಸ್ ಆರ್ ಕಾಲ್ಡ್ as periods. These horizontal rows are called as the periods ಅಂತ ಕರಿತೀವಿ. These vertical columns are called as the groups ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ. So here the horizontal rows are called as the periods, the vertical columns are called as the groups. Remember very clear ಆಗಿ. ಸೊ ಅಡ್ಡ ಸಾಲು ಅಂತ ಏನು ಕರಿತೀವಲ್ಲ ಅದನ್ನ, ಸೊ ಟೋಟಲ್ ಆಗಿ ಲಾಂಗ್ ಫಾರ್ಮ್ ಆಫ್ ಪೀರಿಯಡ್ ಟೇಬಲ್ divided into two parts. One is periods and groups. Here the horizontal rows are called as the periods and vertical columns are called as the groups. Here 7 horizontal rows are there. Here 7 horizontal. So here periods are 7 horizontal rows are there. Here 18 groups are there. ನೆನಪಿಟ್ಕೊಳ್ಳಿ, 18 ಗ್ರೂಪ್ಸ್ ಬರುತ್ತೆ. ಇದರಲ್ಲಿ 7 ಪೀರಿಯಡ್ಸ್ ಬರುತ್ತೆ. ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, ಸೆಕೆಂಡ್ ಪೀರಿಯಡ್ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, ಥರ್ಡಲ್ಲಿ ಎಷ್ಟಿರುತ್ತೆ, ಫೋರ್ತಲ್ಲಿ ಎಷ್ಟಿರುತ್ತೆ, ಫಿಫ್ತಲ್ಲಿ ಎಷ್ಟಿರುತ್ತೆ, ಸಿಕ್ಸ್ತಲ್ಲಿ ಎಷ್ಟಿರುತ್ತೆ, ಮತ್ತು ಸೆವೆಂತಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಟೋಟಲ್ ಆಗಿ. ಸೊ ಆ್ಯಂಡ್ ಲಾಸ್ಟ್ ಒನ್ ಇಸ್ ಕಾಲ್ಡ್ ಗ್ರೂಪ್ಸ್. ಗ್ರೂಪ್ಸಲ್ಲಿ ಯಾವ ಫ್ಯಾಮಿಲಿ ಬರ್ತಾ ಹೋಗುತ್ತೆ, ಸೊ ಇದಷ್ಟನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ಬಿಡೋಣ. ಸೊ ಮಾಡರ್ನ್ ಪೀರಿಯಡಿಕ್ ಲಾನ ಇಟ್ಕೊಂಡ್ಬಿಟ್ಟು ಒಂದು ಪೀರಿಯಡ್ ಟೇಬಲ್ನ ಕೊಡ್ತಾರೆ. ಇಡೀ ಒಂದು ದಟ್ ಪೀರಿಯಡ್ ಟೇಬಲ್ most commonly used periodic table is called as a long form periodic table. So this long form of periodic table can be divided into two parts. One is periods, second one is the groups ಅಂತ ಕರಿತೀವಿ. ಸೊ periods ಅಂತ ಹೇಳಿದ್ರೆ the horizontal rows are called as the periods ಅಂತ ಕರಿತೀವಿ, the vertical columns are called as the groups ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಈಗ ಜನರಲ್ ಒಂದೊಂದು ಸ್ಟಡಿ ಮಾಡ್ತಾ ಹೋಗೋಣ. ದಿಸ್ periods ಅಂತ ಬಂದಾಗ ಹೇಳಿದ್ದೀನಿ ನಿಮಗೆ, ಫಸ್ಟ್ ಒನ್ ಇಸ್ period. So this is the 7 horizontal rows. The 7 horizontal rows are called as the periods. ಇದರಲ್ಲಿ ಫಸ್ಟ್ ಪೀರಿಯಡ್ ನೋಡ್ಕೊಳ್ಳಿ. ಫಸ್ಟ್ ಪೀರಿಯಡ್ ಅಲ್ಲಿ ಯಾರು ಇರ್ತಾರೆ, ಸಾಧ್ಯ ಆದರೆ ಒಂದು ಪೀರಿಯಡ್ ಟೇಬಲ್ ನೀವು ಬಳಸ್ಕೊಳ್ಳಿ, ಸಿಗುತ್ತೆ ನಿಮಗೆ. ಒಂದು ರೆಕಾರ್ಡ್ ಬುಕ್ಕಲ್ಲಿ ಇರ್ಬೋದು, ಅಥವಾ ಒಂದು ಲಾಗರಿದಮ್ ಬುಕ್ಕಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಪೀರಿಯಡ್ ಟೇಬಲ್ ಸಿಗುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಆ ಪೀರಿಯಡ್ ಟೇಬಲ್ ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಈ ರೀತಿ ಬರ್ತಾ ಹೋಗ್ತದೆ. ಜನರಲಾಗಿ ಒಂದು ಸ್ಕೆಮ್ಯಾಟಿಕ್ ಅಂತ ನೀವು ತೊಗೊಂಡ್ರೆ ಜಸ್ಟ್ ಈ ರೀತಿ ಬರ್ತಾ ಹೋಗ್ತದೆ. ದಿಸ್ ಇಸ್ ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ನೋಡ್ತಾ ಇರೋದು, ಈ ರೀತಿ ಬರ್ತಾ ಹೋಗ್ತದೆ. ಸೊ ಬಿಲೋ ಈ ಭಾಗದಲ್ಲಿ ಜಸ್ಟ್ ಇದರಲ್ಲಿ 2 ರೋಸ್ ಬರ್ತಾ ಹೋಗ್ತದೆ. ದಿಸ್ ದ
ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸ್ಕೆಮ್ಯಾಟಿಕ್ ಅಂತ ನೋಡಿ. ಯಾವ ಹೈಡ್ರೋಜನ್ ಮತ್ತೆ ಏನಿರುತ್ತೆ ಹೀಲಿಯಂ ಇರುತ್ತೆ. ದಿಸ್ ಪೋರ್ಷನ್ಸ್ ಇದನ್ನೆಲ್ಲ ಬರುವಾಗ ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಹಿಂಗೆ ಅಪ್ ಟು ಇರ್ಬೇಕಂತದ್ದು ಜನರಲ್ ಆಗಿ. ಸೊ ಅಪ್ ಟು ಏನಪ್ಪ ಅಂದರೆ 18 ಜನರಲ್ ಆಗಿ 18 ಗ್ರೂಪ್ಸ್ ತನಕ ಬರುತ್ತೆ. ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಮತ್ತು 7 ಈ ರೀತಿ ಬರ್ತಾವೆ. ಸೊ ಟೋಟಲ್ ಆಗಿ ಈ ರೀತಿ. ಸೊ ಜನರಲ್ ಆಗಿ ಸೊ ಜಸ್ಟ್ ದಿಸ್ ಇಸ್ ದ ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಪೀರಿಯಡ್ ಟೇಬಲ್. ಈ ಪೀರಿಯಡ್ ಟೇಬಲ್ನ ಇಲ್ಲಿ ಒಂದನ್ನು ಎಸ್ ಬ್ಲಾಕ್ ಅಂತ ಕರಿತೀವಿ, ಇದನ್ನು ಡಿ ಅಂತ ಕರಿತೀವಿ, ಇದನ್ನು ಸಾರಿ ಡಿ ಎಸ್ ಡಿ ಅಂತ ಕರಿತೀವಿ, ಈ ಸೈಡನ್ನು ಪಿ ಅಂತ ಕರಿತೀವಿ, ಈ ಕೆಳಗಡೆ ಎರಡು ರೋ ಇದೆ ಎಫ್ ಅಂತ ಕರಿತೀವಿ. ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಬ್ಲಾಕ್ಸ್ ಅಂತ. ಸೊ ಕ್ಲಾಸಿಫಿಕೇಶನ್ ಆಫ್ ಪೀರಿಯಡ್ ಟೇಬಲ್ಸ್ ಇಂಟು ಬ್ಲಾಕ್ಸ್ ಅಂತ ಬರುತ್ತೆ. ಅದು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, ಎಸ್ ಬ್ಲಾಕು, ಪಿ ಬ್ಲಾಕು, ಡಿ ಬ್ಲಾಕು ಮತ್ತು ಎಫ್ ಬ್ಲಾಕ್ ಅಂತ ಮಾಡ್ತೀವಿ. ಅದಷ್ಟು ನಾನು ನಿಮಗೆ ಕ್ಲಾರಿಕೇಟ್ ಹೇಳ್ತೀವಿ. ಬಟ್ ಒಂದು ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಫಸ್ಟ್ ಮೆಂಬರ್ ಆಫ್ ದ ಪೀರಿಯಡ್ ಟೇಬಲ್ ಯಾರಪ್ಪ ಅಂತ ಹೇಳಿದ್ರೆ ಅವನು ಹೈಡ್ರೋಜನ್. ಹೈಡ್ರೋಜನ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ದ ಪೀರಿಯಡ್ ಟೇಬಲ್. ಇದೊಂದು ಪಾಯಿಂಟ್ಸ್ ಇರುತ್ತೆ. ಈಗ ರೇಟ್ ತಗೋದು ಫಸ್ಟ್ ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, ಯಾವ ಎನರ್ಜಿ ಶೆಲ್ಲಿ ಫಿಲಪ್ ಆಗುತ್ತೆ, ಸಿಂಪಲ್ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟ್ ಪೀರಿಯಡ್ ಅಂತ ನಾನು ತೊಗೊಳ್ತಾ ಇದ್ದೀನಿ. ಸೊ ಫಸ್ಟು ಪೀರಿಯಡಲ್ಲಿ ಬಿಗಿನಿಂಗ್ಸ್ ಅದು ಬಿಗಿನ್ಸ್ ವಿತ್ ದ ಫಿಲ್ಲಿಂಗ್ ಆಫ್ ದ ಫಸ್ಟ್ ಶೆಲ್. ನೋಡಿದೆ ಇಟ್ ಫಿಲ್ಸ್ ವಿತ್ ದ ಫಸ್ಟ್ ಶೆಲ್. ಫಸ್ಟ್ ಶೆಲ್ ಇದು ಅಥವಾ begins. This is the first one is beginning alla okay. Yes, okay. Here begins with the filling of first shell. That means n is equal to 1. N is equal to 1. What is this? When n is the representation of ಹೇಳಿದ ನಿಮಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ ಹೇಳಿಲ್ವಾ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಲ್ಲಿ. ಇಲ್ಲಿ n is equal to 1. n is the symbol to denote or representing the ಯಾವುದನ್ನ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. L ಅಂದರೆ ಅಜಮತಲ್ ಕ್ವಾಂಟಮ್ ನಂಬರ್, m ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, s ಅಂದರೆ ಸ್ಪಿನ್ ಕ್ವಾಂಟಮ್ ನಂಬರ್. ಅದೇ ರೀತಿ ಇಲ್ಲಿ n ಫಸ್ಟ್ ಶೆಲ್ ಅಂತ ಹೇಳಿದಾಗ ಬಿಗಿನ್ಸ್ ವಿತ್ ದ ಫಿಲ್ಲಿಂಗ್ ಆಫ್ ದ ಫಸ್ಟ್ ಶೆಲ್ n is equal to 1. ಓಕೆ, ಮೊದಲನೇ ಶೆಲ್ಲಿ ಫಿಲಪ್ ಆಗುತ್ತೆ. n is equal to 1 ಅಂತ ಹೇಳಿದ್ರೆ 1s1 ಅಂತ ಹೇಳ್ತೀವಿ. ಇಲ್ಲಿ 2s1 3s1 4s1 5s1 6s1 ಅಪ್ ಟು 7 ತನಕ ಹೋಗುತ್ತೆ. ಆ ಫಸ್ಟ್ ಪೀರಿಯಡಲ್ಲಿ ಎಲೆಕ್ಟ್ರಾನ್ಸ್ಗಳು ಫಿಲ್ ಆಗೋದು ಫಸ್ಟ್ ಶೆಲ್ಲಿಗೆ. ಇನ್ ದ ಫಸ್ಟ್ ಪೀರಿಯಡ್ ಎಲೆಕ್ಟ್ರಾನ್ಸ್ ಫಿಲ್ ವಿತ್ ದ ಫಸ್ಟ್ ಶೆಲ್. ಸೆಕೆಂಡಲ್ಲಿ ಸೆಕೆಂಡ್ ಶೆಲ್ n is equal to 2. ಥರ್ಡಲ್ಲಿ ಥರ್ಡ್ ಶೆಲ್ n is equal to 3. ಫೋರ್ತಲ್ಲಿ ಫೋರ್ತ್ ಶೆಲ್ n is equal to 4. ಈ ರೀತಿ ನಾವು ಬರ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ಫಸ್ಟ್ ಪೀರಿಯಡಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ವಿತ್ ದ ಫಸ್ಟ್ ಶೆಲ್ n is equal to 1. ಇಟ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್. ಈ ಪೀರಿಯಡ್ಸ್ ಅಲ್ಲಿ 2 ಎಲಿಮೆಂಟ್ಸ್ ಇರುತ್ತವೆ. ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್ ಮತ್ತೆ ಹೀಲಿಯಂ. ದಟ್ಸ್ ಆಲ್, ವೆರಿ ಕ್ಲಿಯರ್. ಫಸ್ಟ್ ಪೀರಿಯಡ್ ಅಂತ ನಾವು ತಗೊಂಡ್ರೆ ಫಸ್ಟ್ ಪೀರಿಯಡಲ್ಲಿ ಎಲೆಕ್ಟ್ರಾನ್ಸ್ಗಳು ಫಸ್ಟ್ ಶೆಲ್ಲಿ ಫಿಲಪ್ ಆಗ್ತವೆ. n is equal to 1 ವ್ಯಾಲ್ಯೂ ಆಗಿರುತ್ತೆ. ಈ ಫಸ್ಟ್ ಪೀರಿಯಡಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ, ಎರಡು ಎಲಿಮೆಂಟ್ಸ್ ಇರ್ತವೆ. 2 ಎಲಿಮೆಂಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಹೈಡ್ರೋಜನ್ ಮತ್ತೊಂದು ಯಾವುದು ಹೀಲಿಯಂ. ಫಸ್ಟ್ ಪೀರಿಯಡ್. ನೆಕ್ಸ್ಟ್ ಸೆಕೆಂಡ್ ಪೀರಿಯಡ್ ನೋಡಿ. ಸೆಕೆಂಡ್ ಪೀರಿಯಡ್ ದಿಸ್ ಆಲ್ಸೋ ವೆರಿ ಕ್ಲಿಯರ್. ಸೆಕೆಂಡ್ ಪೀರಿಯಡ್ ಅಲ್ಲೂ ಕೂಡ ನೋಡಿ ಬಿಗಿನ್ಸ್ ವಿತ್ ದ ಫಿಲ್ಲಿಂಗ್ ಆಫ್ ಸೆಕೆಂಡ್ ಶೆಲ್. begins with the filling of the second shell. Here n is equal to 2. Here n is equal to 2. So it consists of 8 elements. ನೆನಪಿಟ್ಕೊಳ್ಳಿ, ಇದರಲ್ಲಿ 8 ಎಲಿಮೆಂಟ್ಸ್ ಇದ್ದಾವೆ. It consists of 8 elements. ಯಾವ್ದು ಬರುತ್ತೆ? ಹೈಡ್ರೋಜನ್ ಹೀಲಿಯಂ ಆದಮೇಲೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ನೋಡ್ಕೊಳ್ಳಿ. ಸೊ ನಿಮ್ಮ ಕಣ್ಣು ಮುಂದೆ ಪಿಕ್ಚರ್ ಬಂದ್ಬಿಡ್ಬೇಕು. 8 ಎಲಿಮೆಂಟ್ಸ್ ಇರ್ತವೆ. ಯಾವ ಎಲಿಮೆಂಟ್ಸ್ಗಳು? ಲಿಥಿಯಂ Li, ಲಿಥಿಯಂ ಸಿಂಬಲ್ ಇಸ್ Li, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ದಿಸ್ ಇಸ್ ದ ಸೆಕೆಂಡ್ ಪೀರಿಯಡ್. ಕ್ಲಿಯರ್? ಫಸ್ಟ್ ಪೀರಿಯಡ್ ಕನ್ಸಿಸ್ಟ್ ಆಫ್ 2 ಎಲಿಮೆಂಟ್ಸ್, hydrogen and helium. Second period consists of 8 elements, lithium to neon. So it fills in the first period, electrons fills with the first shell. The second period, electrons filling with the second period. ಅದೇ ರೀತಿ ಬರ್ತಾ ಹೋಗುತ್ತೆ. ಥರ್ಡ್ ಪೀರಿಯಡಲ್ಲಿ 30 ಫಿಲ್ ಅಪ್ ಆಗುತ್ತೆ. n ವ್ಯಾಲ್ಯೂ ಅಲ್ಲಿ 1 ಆಗಿರುತ್ತೆ, 2 ಆಗುತ್ತೆ. n ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಮೂವ್ ಮಾಡಿಲ್ಲ. ನೆಕ್ಸ್ಟ್ ಥರ್ಡ್ ಪೀರಿಯಡ್. ಕ್ಲಿಯರ್? ಟೋಟಲ್ ಅಲ್ಲಿ ಕೌಂಟ್ ಮಾಡಿದ್ರೆ 180 ಸಿಕ್ಬಿಡುತ್ತೆ ಎಲಿಮೆಂಟ್ಸ್ಗಳು. ನೆಕ್ಸ್ಟ್ ಈಗ ಥರ್ಡ್ ಪೀರಿಯಡ್. ಮೂರನೇದಿಲ್ಲ, ಥರ್ಡ್ ಪೀರಿಯಡ್. ಅಗೇನ್ ಸೇಮ್
the electrons also begins with the filling of electrons in the third shell. Therefore n is equal to 3 consists of this third pedal. This consists of illu kuda 8 elements. This also consists of the 8 elements. Illu kuda 8 elements irutte. Nodi 8 elements ಯಾವುದು ಬರುತ್ತೆ? 8 elements ಗಳು ಬರ್ತಕ್ಕಂತದ್ದು ಯಾವ್ದಪ್ಪ ಅಂದ್ರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ Al, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗನ್. ಬರ್ಕೋಬೋದಾ? ನೋಡಿ ಸಿಂಬಲ್ಸ್ ನೆನ್ಪಿಟ್ಕೋಬೇಕು ನಿಮಗೆ. ಸೊ ಕೆಲವರಿಗೆ ಪೇಡ್ ಟೇಬಲ್ ಅಲ್ಲಿ ಸಿಂಬಲ್ ಕೂಡ ಹೆಸರು ಹೇಳಕ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಸೊ ದ ಥರ್ಡ್ ಪೀರಿಯಡ್ fills with the third shell. n is equal to 3. It consists of 8 elements. Starts from sodium and ends with the argon. Here sodium, magnesium, Mg, Na is sodium, Mg is magnesium, Al is aluminium, Si is silicon, P is phosphorus, S is sulfur, Cl is chlorine and Ar is the argon. So ಹಾಗಾಗಿ ಥರ್ಡ್ ಪೀರಿಯಡ್ ಅಲ್ಲೂ ಕೂಡ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 8 ಎಲಿಮೆಂಟ್ಸ್ ಇರುತ್ತೆ. ಫಸ್ಟ್ ಪೀರಿಯಡ್ ಅಲ್ಲಿ 2 ಇರುತ್ತೆ, ಸೆಕೆಂಡ್ ಪೀರಿಯಡ್ ಅಲ್ಲಿ 8 ಇರುತ್ತೆ, ಥರ್ಡ್ ಅಲ್ಲಿ ಕೂಡ 8 ಇರುತ್ತೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪೀರಿಯಡ್, ಫೋರ್ತ್ ಪೀರಿಯಡ್. Again same, here also electrons filling with the fourth shell. N is equal to 4. N value is equal to 4. It consists of 18 elements. It consists of 18 elements irutte. It consists of 18 elements. But 18 elements irutte. So ಯಾವ್ಯಾವ 18 elements ಬರುತ್ತಪ್ಪ ಜನರಲ್ ಆಗಿ ಅಂತ ಹೇಳಿದ್ರೆ potassium, calcium, scandium, titanium, vanadium, chromium, manganese, iron, nickel, cobalt, copper. Potassium, calcium, scandium, titanium, vanadium, chromium, manganese, iron, nickel, cobalt, copper, and then zinc. Okay. So and then here also as we mentioned ಮಾಡಿದ್ವಿ ಇಲ್ಲಿ. So this is called as the zinc, gallium, germanium, arsenic. Gallium, germanium, arsenic, selenium, bromine and krypton. That's the 18 elements. Then put in the fourth period, the electrons fills with the fourth shell. Here n is equal to 4. The elements starts from potassium and calcium. And one point all of you keep in your mind, this is scandium to up to zinc. So this is the D block elements. These are called as the D block elements. And one more name is called transition elements. Are called as the transition elements ಅಂತ ಕೂಡ ಕರೀತೀವಿ ನಾವು ಹೇಳುವಾಗ. ನೆನಪಿಟ್ಕೊಂಡ್ಬಿಡಿ, ಇಲ್ಲಿ K ಅಂದ್ರೆ ಪೊಟ್ಯಾಷಿಯಮ್, C ಅಂದ್ರೆ ಕ್ಯಾಲ್ಸಿಯಮ್, SC ಅಂದ್ರೆ ಸ್ಕ್ಯಾಂಡಿಯಮ್, TI ಅಂದ್ರೆ ಟೈಟಾನಿಯಂ, V ಅಂದ್ರೆ ವೆನಡಿಯಂ, Cr ಅಂದ್ರೆ ಕ್ರೋಮಿಯಂ, Mn ಅಂದ್ರೆ ಮ್ಯಾಂಗನೀಸ್, Fe ಅಂದ್ರೆ ಐರನ್, Ni ಅಂದ್ರೆ ನಿಕೆಲ್, CO ಅಂದ್ರೆ ಕೋಬಾಲ್ಟ್, Cu ಅಂದ್ರೆ ಕಾಪರ್, Zn ಅಂದ್ರೆ ಜಿಂಕ್, G ಅಂದ್ರೆ ಗ್ಯಾಲಿಯಂ, G ಅಂದ್ರೆ ಜರ್ಮೇನಿಯಂ, As ಅಂದ್ರೆ ಆರ್ಸೆನಿಕ್, Se ಅಂದರೆ ಸೆಲೇನಿಯಂ, Br ಅಂದರೆ ಬ್ರೋಮಿಯಂ, Kr ಅಂದರೆ ಕ್ರಿಪ್ಟಾನ್. ಸೊ ಹಾಗಾಗಿ ಈ ಕೌಂಟ್ ಮಾಡ್ಕೊಳ್ಳಿ. ಸೊ ಫೋರ್ತ್ ಪೀರಿಯಡ್ ಟೋಟಲಿ ಕನ್ಸಿಸ್ಟಿಂಗ್ ಆಫ್ ದ 18 elements. Here n value is 4. Clear? So we'll move on to the next period is fifth period. Next one fifth period ಹೋಗ್ತೀನಿ ಜನ ಮಾಡ್ಕೊಳ್ಳಿ. ಈಗ fifth period. ನೋಡಿ fifth period. Fifth period. So generally illu kuda fifth period, the electrons filling with the fifth shell. N is equal to 5. Fifth shell, N is equal to 5. It consists of, this also consisting of the 18 elements. Illu kuda 18 elements irutte. It consists of 18 elements. ಯಾವ ಇರುತ್ತೆ 18 elements ಇರುತ್ತೆ ನೋಡೋದು ಜನರಿಗೆ. ಸೊ ಹಿಯರ್ ಕನ್ಸೆಪ್ಟ್ 18 elements, rubidium and strontium ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ Rb, rubidium, strontium and yttrium, zirconium, rubidium, strontium, yttrium, zirconium. Here niobium, molybdenum,
ruthenium, rhodium, palladium, rubidium, strontium, yttrium, zirconium, niobium, molybdenum, ruthenium, rhodium, palladium, silver, cadmium, indium, antimony, silver, cadmium, indium, antimony, silver, cadmium, indium, tin, antimony, Sn, tin, antimony, tellurium, iodine, xenon. Clear? ನೆನ್ಪಿಟ್ಕೊಳ್ಳಿ. ಇಲ್ಲೂ ಕೂಡ fifth period. So consisting of the 18 elements. Here n is equal to 5 starts from rubidium. Rb is rubidium, Sr is strontium, Y ಅಂದರೆ yttrium ಅಂತ ಬರುತ್ತೆ, Zr zirconium, Nb ಅಂದರೆ niobium, Mu ಅಂದರೆ molybdenum, Ru ಅಂದರೆ ruthenium, Rh ಅಂದರೆ rhodium ಅಂತ ಬರುತ್ತೆ, PD ಅಂದರೆ palladium ಅಂತ ಕರಿತೀವಿ, Ag ಅಂದರೆ ಸಿಲ್ವರ್, Cd ಅಂದರೆ cadmium, In ಅಂದರೆ indium. ಸೊ ನೆಕ್ಸ್ಟ್ Sn ಅಂದರೆ ಟಿನ್ ಅಂತ ಕರಿತೀವಿ, ಟಿನ್ ಅಂತ. Sb ಅಂದರೆ ಆಂಟಿಮನಿ, Te ಅಂದರೆ ಟೆಲೂರಿಯಂ, I ಅಂದರೆ ಅಯಾಡಿನ್, Xc ಅಂದರೆ xenon. ಸೊ ಇಟ್ಸ್ ಆಲ್ಸೋ ಕನ್ಸಿಸ್ಟಿಂಗ್ ಆಫ್ ದ 18 ಎಲಿಮೆಂಟ್ಸ್. ನೋಡಿ 2 4 6 8 10 12 14 ಸೊ ಟೋಟಲ್ ನೋಡ್ಕೊಳ್ಳಿ. ನಮಗೆ ಸೆಲೇನಿಯಂ ಬಂದಿದೆಯಾ ಇಲ್ಲ, ನಮಗೆ ಟೆಲೂರಿಯಂ ಅದು ಇನ್ನೊಂದು ಬರಬೇಕಾದ್ರೆ ನೆನಪಿಟ್ಕೊಳ್ಳಿ. ಜರ್ಮೇನಿಯಂ, ಆರ್ಸೆನಿಕ್, ಟೆಲೇನಿಯಂ ಅಂಡ್ ಟೆಲೂರಿಯಂ, xenon, rubidium, strontium, yttrium, zirconium, niobium, molybdenum, technetium, ruthenium, rhodium, palladium, silver, cadmium, indium, tin, antimony, tellurium, selenium, iodine. selenium ಅನ್ನೊಂದು ಬರುತ್ತೆ ಕಂಡ್ರಿ ಇಲ್ಲಿ ಜನರಲ್ಗೆ. ಸೊ ನೆನ್ಪಿಟ್ಕೊ, ಟೋಟಲ್ ಆಗಿ ಇಲ್ಲಿ ಜನರಲ್ಗೆ 18 ಎಲಿಮೆಂಟ್ಸ್ ಆರ್ ದೇರ್. rubidium, strontium, yttrium, zirconium up to ಇಲ್ಲಿ ತನಕ xenon ತನಕ. ಸೊ ಟೋಟಲ್ ಕನ್ಸಿಸ್ಟಿಂಗ್ ಆಫ್ ದ 1 2 3 4 5 6 7 8 9 10 11 12 13 14 15 16 17 18. ಸೊ ನೋಡ್ಕೊಳ್ಳಿ 2 4 6 8 10 12 14 and one more is missing. ಯಾವ್ದು ಜನರಲ್ ಇಲ್ಲಿ ಆಂಟಿಮನಿ ಇಸ್ ದೇರ್. ಓಕೆ, ಚೆಕ್ ಮಾಡ್ಬಿಡೋ ಸರ್ ನೋಡೋಣ ಅಂತ ಹೇಳಿ. ಕ್ಯಾಡ್ಮಿಯಂ, ಆಂಟಿಮನಿ, rubidium, strontium, yttrium, zirconium, niobium, molybdenum, technetium, Tc technetium and ruthenium. Now it is correct. ನೋಡಿ ಈಗ 2 4 6 8 10 12 14 rubidium, strontium, yttrium, zirconium, niobium, molybdenum, technetium, Tc technetium, ruthenium, rhodium, palladium, silver, cadmium, indium, antimony means tin, Sn is tin, Sb is antimony, tellurium, iodine, xenon. So total 5th period consisting of the 18 elements. Idu kuda. So I will move on to the next 6th period. 6ನೇ period ಅಲ್ಲಿ ಏನಿದೆ ಅಂತ ನೋಡೋಣ. So next one is the 6th period. Again same, the electrons filling with the 6th shell. N is equal to 6. N is equal to 6. It also consists of 32 elements. Again sir, it also consists of 32 elements. Then put in the 18 elements ಇದೆ. This also consisting of the 32 elements. So including lanthanides. Including lanthanides ಅಂತ ಬರುತ್ತೆ. Including lanthanides. So these are also called 4F series. It's also called 4F series. Including lanthanides are also called as the 4F series ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ನೋಡಿ, this also consists of 13 elements. Starts from cesium, barium, lanthanum. Cesium, barium, lanthanum, cerium, praseodymium, neodymium, promethium, samarium, europium, gadolium, terbium, dysprosium, holmium, erbium, thulium, ytterbium, lutetium, aphonium, tantalum, tungsten, rhenium, osmium,
iridium, rhenium, osmium, iridium, platinum, gold, mercury, thallium, lead, Pb, Pd ಅಂದರೆ ಪೆರಡೆ ಮಾಡ್ಬಿಡುತ್ತೆ. lead, bismuth, polonium, astatine, radon. lead, bismuth, polonium, astatine, radon. So this is the including. Okay, these are all the 32 elements present in the 6th period. 6th period ಅಲ್ಲಿ 32 ಎಲಿಮೆಂಟ್ಸ್ ಇರ್ತವೆ. ಅದರಲ್ಲಿ ಇನ್ಕ್ಲೂಡಿಂಗ್ ಲ್ಯಾಂಥನೈಡ್ಸ್. ಲ್ಯಾಂಥನೈಡ್ಸ್ ಸ್ಟಾರ್ಟ್ ಫ್ರಮ್ ಲ್ಯಾಂಥನಮ್ ಟು ಲುಟೇಸಿಯಂ. ನೋಡಿ ಇಲ್ಲಿಂದ ಲ್ಯಾಂಥನಮ್ ಟು ಅಪ್ ಟು ಲುಟೇಸಿಯಂ. ಸೊ ದೀಸ್ ಆರ್ here lanthanum, cerium, praseodymium, neodymium, promethium, samarium, europium, gadolinium, terbium, dysprosium, holmium, erbium, thulium, ytterbium, lutetium. So up to this series is called as lanthanides. This is called as the lanthanides. Lanthanides are also called as 4F series or F-block elements. Clear? Remember, 6th period consisting of the 32 elements starts from CS, cesium, Pa, beryllium, Ba, barium, La, lanthanum, C, cerium, Pr, praseodymium, Nd, neodymium, Pm, promethium, Sm, samarium, Eu, europium, Gb, gadolinium, Tb, terbium, dy, dysprosium, Ho, holmium, erbium, thulium, Tm or thulium, Yb, ytterbium, Lu, lutetium, Hf, aphonium, Ta, tantalum, W, tungsten, Re, rhenium, Os, osmium, Ir, iridium, and Pt, platinum, Au, gold, bangara, gold. Okay, Hg, mercury, Tl, thallium, Pb, lead, Pi, bismuth, Po, polonium, At, astatine, Rn, radon. That's all. This is the 6th period consisting of the 32 elements including lanthanides. 7th period, last is the 7th period. This also including 32 elements or 21 elements and more than. Not exactly saying. 7th period ಅಲ್ಲಿ ಇಷ್ಟೇ ಎಲಿಮೆಂಟ್ಸ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಹೊಸ ಇನ್ವೆನ್ಷನ್ಸ್ಗಳು ಮಾಡ್ತಾ ಕೆಲವು ಎಲಿಮೆಂಟ್ಸ್ಗಳು ಆ್ಯಡ್ ಆಗ್ತಿದ್ದಾವೆ. ಹಾಗಾಗಿ ನಾವು ಹೇಳ್ತೀವಿ 21 ಮೋರ್ ದೆನ್ 30 ಅಂತ ಹೇಳ್ಬೋದು ಜನರಾಗಿ. ಇಟ್ ಕನ್ಸಿಸ್ಟ್ 7th period ಕನ್ಸಿಸ್ಟಿಂಗ್ ಆಫ್ ದ ಮೋರ್ ದೆನ್ 30 ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್ ದ ಆಕ್ಟಿನೈಡ್ ಸೀರೀಸ್. ಇಯರ್ ಎಫ್ ಬ್ಲಾಕ್ ಸೀರೀಸ್ ಅಂತ ನಾವು ಕರಿತಾ ಹೋಗ್ತೀವಿ. ಎಫ್ ಬ್ಲಾಕ್ ಎಲಿಮೆಂಟ್ಸ್ 2 ಸೀರೀಸ್ ಬರುತ್ತೆ. ಒಂದು 4F ಸೀರೀಸ್ ಮತ್ತು 5F ಸೀರೀಸ್ ಅಂತ ಕರಿತೀವಿ. 4F ಸೀರೀಸ್ನ ಲ್ಯಾಂಥನೈಡ್ಸ್ ಅಂತ ಕರಿತೀವಿ. 5F ಸೀರೀಸ್ನ ಆಕ್ಟಿನೈಡ್ಸ್ ಅಂತ ಕರಿತೀವಿ. ಸೊ 4F ಸೀರೀಸ್ ಬರ್ತಕ್ಕಂಥದ್ದು 6th period ಅಲ್ಲಿ ಬರುತ್ತೆ. 4F series is called as the 6th period ಅಲ್ಲಿ ಬರುತ್ತೆ. 6th period ಅಲ್ಲಿ ಬರ್ತಕ್ಕಂಥದ್ದು ಆ 4F series, ಅದಕ್ಕೆ ನಾವು ಲ್ಯಾಂಥನೈಡ್ಸ್ ಅಂತ ಕರಿತೀವಿ. 7th period ಅಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಕ್ಟಿನೈಡ್ಸ್. ಅದನ್ನು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದನ್ನು 5F series ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಕ್ಲಿಯರ್? 6th period ಅಲ್ಲಿ ಏನು ಬರುತ್ತೆ ನಮಗೆ ಅಂತ ಹೇಳಿದ್ರೆ ಲ್ಯಾಂಥನೈಡ್ಸ್ ಬರುತ್ತೆ. ಇದೊಂದು ಪಾಯಿಂಟ್ ಕರೆಕ್ಟಾಗಿ ಗೊತ್ತಿರಲಿ. ಅದೇ ರೀತಿ 4th period ಅಲ್ಲಿ ಏನು ಬಂತು ನೋಡಿದ್ರೆ 6th ಬಂತು. ಓಕೆ, 6th ಬಂತು. ಅದೇ ರೀತಿ 4th period ಅಲ್ಲಿ ಏನು ಬಂದಿದೆ? ಡಿ ಬ್ಲಾಕ್ ಎಲಿಮೆಂಟ್ಸ್ ಬಂದಿದೆ. ನೆನಪಲ್ಲಿ ಇಟ್ಕೊಂಡ್ಬಿಡಿ, 4th period ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಂತು. ಸ್ಕ್ಯಾಂಡಿಯಂ, ಟೈಟಾನಿಯಂ ಅಂತ ಹೇಳಿದ್ವಲ್ಲ ಆ ರೀತಿ. ಅದೇ ರೀತಿ 6th period ಅಲ್ಲಿ ಏನು ಬಂತು? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಂದಿದೆ. ಸ್ಟಾರ್ಟ್ಸ್ ಫ್ರಮ್ ಲ್ಯಾಂಥನಮ್, ಎಂಡ್ಸ್ ವಿತ್ ಲುಟೇಸಿಯಂ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಮೂವ್ ಆನ್ ಟು ದ ಲಾಸ್ಟ್ ಪೀರಿಯಡ್ ಬಂದ್ಬಿಟ್ಟು 7th period. ಸೊ ಇದು ಕೂಡ 7th period ಅಂತ ಹೇಳಿದ್ರೆ ನಾಟ್ ಎಕ್ಸಾಕ್ಟ್ಲಿ ಸೇಮ್ 30 ಎಲಿಮೆಂಟ್ಸ್ 20 ಎಲಿಮೆಂಟ್ಸ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಮೋರ್ ದೆನ್ 30 ಅಂತ ಹೇಳ್ಬೋದು. ಮೋರ್ ದೆನ್ 25 ಎಲಿಮೆಂಟ್ಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ದಿಸ್ ಕನ್ಸಿಸ್ಟಿಂಗ್ ಆಫ್ ದ ಮೋರ್ ದೆನ್ 30 ಎಲಿಮೆಂಟ್ಸ್. ಯಾಕಂದರೆ ಹೊಸ ಅಡಿಷನ್ಸ್ಗಳು ಆ್ಯಡ್ ಆಗೋದ್ರಿಂದ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು 7th period here was the electrons filling with the 7th shell. N is equal to 7. This consists of more than 21 elements. ಅಂತ ಕೂಡ ಕರಿತೀವಿ. ಸೊ ಅದಕ್ಕಿಂತ ಜಾಸ್ತಿ ಇರ್ಬೋದಿಲ್ಲ. ಸೊ ಮೋರ್ ದೆನ್ 21 ಎಲಿಮೆಂಟ್ಸ್ ಅಂತ ಕೂಡ 7th period ಅಲ್ಲಿ ನಾವು ಸೊ ನೋಡ್ಬೋದು. ಸೊ ಅದು ಯಾವ್ಯಾವ್ದು ಎಲಿಮೆಂಟ್ಸ್ ಇರುತ್ತೆ ಮೋರ್ ದೆನ್ 21 ಎಲಿಮೆಂಟ್ಸ್ ಅಂತ ಹೇಳಿದಾಗ ಹೇಳ್ತಾನೆ. ಸೊ ದಿಸ್ 7th period is the incomplete period and has about 21 elements. ಹೇಳ್ತೀವಿ ಕಂಪ್ಲೀಟ್ ಪೀರಿಯಡ್ ಅಲ್ಲ. The 7th period is the incomplete period. 7th period is the incomplete period and has about more than 20
ಒನ್ ಎಲಿಮೆಂಟ್ಸ್ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಫ್ರಾನ್ಸಿಯಂ Fr, ರೇಡಿಯಂ, ಆಕ್ಟಿಯಂ, ಥೋರಿಯಂ, ಯುರೇನಿಯಂ, ನೆಪ್ಚೂನಿಯಂ, ಪ್ಲೂಟೋನಿಯಂ. ಓಕೆ, ಫ್ರಾನ್ಸಿಯಂ, ರೇಡಿಯಂ, ಆಕ್ಟಿಯಂ, ಥೋರಿಯಂ, ಪ್ರೊಟಕ್ಟೀನಿಯಂ, ಥೋರಿಯಂ, ಯುರೇನಿಯಂ, ಥೋರಿಯಂ, ಥೋರಿಯಂ, Pa, ಪ್ರೊಟಕ್ಟೇನಿಯಂ, ಯುರೇನಿಯಂ, ನೆಪ್ಚೂನಿಯಂ, ಪ್ಲೂಟೋನಿಯಂ, Am, ಅಮೇರಿಕಂ ಕ್ಯೂರಿಯಂ, ಬರ್ಕ್ಲಿಯಂ, ಅಮೇರಿಕಂ ಕ್ಯೂರಿಯಂ, ಬರ್ಕ್ಲಿಯಂ. ಓಕೆ, ಕ್ಯಾಲಿಫೋರ್ನಿಯಂ, Cf, ಕ್ಯಾಲಿಫೋರ್ನಿಯಂ, ಐನ್ಸ್ಟೀನಿಯಂ, ಫರ್ಮಿಯಂ, ಮೆಂಡೆಲಿವಿಯಂ, ನೊಬೇಲಿಯಂ, ಲಾರೆನ್ಷಿಯಂ, ರುದರ್ಫೋರ್ಡಿಯಂ, ಡುಬ್ನಿಯಂ, ಸೀಬೋರ್ಸಿಯಂ, Ph, ಬೋರಿಯಂ, ಆಸಿಯಂ, Hs, ಆಸಿಯಂ, Mt, ಮಿಂಟನೇರಿಯಂ, Ds, ಡ್ರಮ್ಸ್ಟೇಡಿಯಂ, Rg, ರಾಂಟೇಜೇನಿಯಂ, and next UUB, ಉನ್ನನ್ ಬಯಂ, ಉನ್ನನ್ ಟ್ರಯಂ, ಉನ್ನನ್ ಟ್ರಯಂ, and ಉನ್ನನ್ ಕ್ವಾಡಿಯಂ, and ಉನ್ನನ್ ಪೆಂಟಿಯಂ, and ಉನ್ನನ್ ಎಕ್ಸಿಯಂ, and ಉನ್ನನ್ ಸೆಪ್ಟಿಯಂ, and ಉನ್ನನ್ ಆಕ್ಟಿಯಂ. This got 18. ಸೊ ಟೋಟಲ್ ಕೌಂಟ್ ಮಾಡಿದ್ರೆ ಟೋಟಲ್ ನೋಡ್ಕೊಳ್ಳಿ. ಸೊ ಇಲ್ಲಿ ತನಕ 111 ಎಲಿಮೆಂಟ್ಸ್ ಬರುತ್ತೆ. ಇಲ್ಲಿ ತನಕ 111 ಎಲಿಮೆಂಟ್ಸ್ ಬರುತ್ತೆ. 111. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು 112 ಬರುತ್ತೆ. ಇದನ್ನು IUPAC ನೇಮ್ಸ್ ನಿಮಗೆ ಮಾಡ್ತೀನಿ ನಿಮಗೆ. ಸೊ IUPAC ನೇಮ್ಸ್ ಮೋರ್ ದೆನ್ ಅಟಾಮಿಕ್ ನಂಬರ್ ಮೋರ್ ದೆನ್ 100 ಅಂತ ಹೇಳ್ತೀವಿ. ಸೊ 100ಕ್ಕಿಂತ ಜಾಸ್ತಿ ಏನು ಹೆಸರು ಇಡಬೇಕು ಜನರಿಗೆ. ಸೊ ಅಟಾಮಿಕ್ ನಂಬರ್ಸ್ ಅಂದರೆ IUPAC ನೇಮ್ಸ್ ನಾಮನ್ಕ್ಲೇಚರ್ ಫಾರ್. ಸೊ ನಾಮನ್ಕ್ಲೇಚರ್ ಫಾರ್ ಅಟಾಮಿಕ್ ನಂಬರ್ಸ್ ಮೋರ್ ದೆನ್ 100 ಆರ್ ಗ್ರೇಟರ್ ದೆನ್ 100. Nomenclature of elements. Nomenclature of elements if its atomic number is greater than 100. 100 ಇಂದ ಮೇಲ್ಭಾಗದಲ್ಲಿ ಇದ್ದರೆ ಯಾವ ರೀತಿ ನಾಮನ್ಕ್ಲೇಚರ್ ಮಾಡಬೇಕಂದ್ರೆ ಅದು ರೂಲ್ಸ್ ಇದೆ, ಅದನ್ನು ಹೇಳ್ತೀನಿ. IUPAC ನಾಮನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್. IUPAC ನಾಮನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 100. ಸೊ 100ಗಿಂತ ಜಾಸ್ತಿ ಅಟಾಮಿಕ್ ನಂಬರ್ ಇದ್ದರೆ ಯಾವ ರೀತಿ IUPAC ನೇಮ್ಸನ್ನು ಕೊಡ್ತೀರಾ ಅಂತ ಇದೆ, ಅದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತೀನಿ ಈಗ. ಸೊ ಜಸ್ಟ್ ಈ ಕ್ಲಾಸಲ್ಲಿ ಇಷ್ಟು ನೋಡ್ಕೊಂಬಿಡಿ ಜನರಲ್ಲ ಈಗ. ಸೊ ಇಲ್ಲಿ ತನಕ ನೋಡಿದ್ರೆ ದ 7th period is the incomplete period. The 7th period is the incomplete period. It consists of more than 21 elements. ಈಗ ನ್ಯೂಲಿ ಅಡಿಷನ್, ನ್ಯೂವಾಗಿ ಮತ್ತೆ ಹೊಸ ಅಡಿಷನ್ಸ್ಗಳು ಆಗ್ತಿದ್ದಾವೆ. ಹಾಗಾಗಿ ದಿಸ್ ಇಸ್ ನಾಟ್ ಎ ಕಂಪ್ಲೀಟ್ ಪೀರಿಯಡ್, ಇಟ್ ಇಸ್ ಅ ಇನ್ಕಂಪ್ಲೀಟ್ ಪೀರಿಯಡ್. ಇಟ್ ಕನ್ಸಿಸ್ಟ್ ಆಫ್ more than 21 elements. So that's the francium, Fr, Ra, radium, actinium, Ac, Th, thorium, Pa, protactinium, U ಅಂದರೆ ಯುರೇನಿಯಂ, Np ಅಂದರೆ ನೆಪ್ಚೂನಿಯಂ, Pu ಅಂದರೆ ಪ್ಲೂಟೋನಿಯಂ, Am ಅಂದರೆ ಅಮೇರಿಕಂ, Cu ಅಂದರೆ ಕ್ಯೂರಿಯಂ, Bk ಅಂದರೆ ಬರ್ಕ್ಲಿಯಂ ಅಂತ ಕರಿತೀವಿ, Cf ಅಂದರೆ ಕ್ಯಾಲಿಫೋರ್ನಿಯಂ, Es ಅಂದರೆ ಐನ್ಸ್ಟೀನಿಯಂ, Fm ಅಂದರೆ ಫರ್ಮಿಯಂ, Md ಅಂದರೆ ಮೆಂಡೆಲಿವಿಯಂ, No ಅಂದರೆ ನೊಬೇಲಿಯಂ, Lr ಅಂದರೆ ಲಾರೆನ್ಷಿಯಂ, Rf ಅಂದರೆ ರುದರ್ಫೋರ್ಡಿಯಂ, Db ಅಂದರೆ ಡುಬ್ನಿಯಂ, Sg ಅಂದರೆ ಸೀಬೋರ್ಜಿಯಂ, Bh ಅಂದರೆ ಬೋರಿಯಂ ಅಂತ ಕರಿತೀವಿ, Hs ಅಂದರೆ ಆಸಿಯಂ, Mt ಅಂದರೆ ಮೆಂಟನೇರಿಯಂ, Ds ಅಂದರೆ ಡ್ರಮಸ್ಟೇಡಿಯಂ, Rg ಅಂದರೆ ರಾಂಟಜೇನಿಯಂ ಅಂತ ಕರಿತೀವಿ, UUB ಅಂದರೆ ಉನ್ನನ್ ಬಯಂ ಅಂತ ಕರಿತೀವಿ. ಅದು ರೂಲ್ಸ್ ಇದೆ, ಹೇಳ್ಕೊಡ್ತೀನಿ ನಿಮಗೆ. ಅದನ್ನೇ ಹೇಳ್ತಿರೋದು ನಿಮಗೆ. IUPAC ನಾಮನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್. IUPAC ನಾಮನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ 101 ಅಂತ ಒಂದು ಹೆಸರು ಹೇಳ್ತೀರಾ, 102 ಅದಕ್ಕೆ ನಾವು ಗ್ರೇಟರ್ ದೆನ್ ಅಂತ ಹೇಳ್ತೀವಿ. ಅದಷ್ಟು ಕೂಡ ಅಪ್ ಟು 101ಇಂದ 120 ತನಕ ಎಲಿಮೆಂಟ್ಸ್ ಎಕ್ಸಾಮ್ ಒಮ್ಮೆ ಕೇಳ್ತಾರೆ ನಿಮಗೆ. ರೈಟ್ ದ IUPAC ನೇಮ್ ಫಾರ್ ದ ಎಲಿಮೆಂಟ್ಸ್ 112 ಅಂತ ಕೇಳ್ತಾರೆ. ಅದ್ರ IUPAC ನೇಮ್ಸ್ ಹೇಳಬೇಕು ನೀವು. ಅಲ್ಲಿ ಒಂದು ರೂಲ್ಸ್ಗಳನ್ನ ಬರ್ಸ್ತಾ ಹೋಗ್ತೀನಿ ನೀವು ಟೇಬಲ್ ಕಲರ್ನ. ಸೊ ನೀವು ನೀಟಾಗಿ ಬರ್ಕೊಂಡು ಹೋಗ್ಬೋದು ಜನರಲ್ಲಿ. ಸೊ ಹಾಗಾಗಿ ಎಲ್ಲದೂ ಕೂಡ U ಅಂದರೆ ಅನ್, ಇದು ಕೂಡ ಅನ್, B ಅಂದರೆ ಬೈ, IUM ನಾವು ಸಫಿಕ್ಸ್ನ ಸೇರಿಸಬೇಕಾಗತ್ತೆ. ಸೊ ಹಾಗಾಗಿ ಇದು ಯಾಕೆ ಹೇಳ್ತೀವಿ ಅಂದರೆ 112 ಅಂತ ಬಂದರೆ 1 ಯೂಸ್ ಮಾಡಿದ್ರೆ ವರ್ಡ್ UN ಅಂತ ಬರ್ಕೊಂಡು ರೂಲ್ಸಲ್ಲಿ ಇದು ಕೂಡ UN ಆಗಿರುತ್ತೆ. 2 ಬಂದರೆ ಬೈ ಅಂತ. ಈ ಸಫಿಕ್ಸ್ ಈಸ್ IUM ಬಳಸಿ ಅವ್ರು ಮೂರು ಸೇರಿಸೋದ್ರಿಂದ ಅನ್ ನೋಡಿ ಹೇಳುವಾಗ U ಅಂದರೆ ಅನ್, EU ಅಂದರೆ ಅನ್, B ಅಂದರೆ ಬೈ, ಸಫಿಕ್ಸ್ IUM. ಹಾಗಾಗಿ ಅನ್ ಬೈಯಂ. ಸೊ 2 ಇದ್ರೆ ಬೈ ಅಂತ ಬರುತ್ತೆ, 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ ಅಂತಲ್ಲ, ಕ್ವಾಡ್ ಅಂತ ಬರುತ್ತೆ. ಸೊ 5 ಇದ್ರೆ ಪೆಂಟ್, H ಇದ್ರೆ ಎಕ್ಸ್,
ಏಳಿದ್ರೆ ಎಪ್ಟಲ್ಲ ಸೆಪ್ಟ ಅಂತ ಬರುತ್ತೆ, ಸೆಪ್ಟಿಯಮ್. 8 ಇದ್ರೆ ಆಕ್ಟಾನ್ಸ್. ಹಾಗಾಗಿ ಟೋಟಲ್ 118 ಎಲಿಮೆಂಟ್ಸ್. ದಟ್ಸ್ ಕ್ಲಿಯರ್. ಇಷ್ಟನ್ನು ಬ್ರೀಫ್ ಆಫ್ ನೀವು ಮಾಡ್ಕೊಳ್ಳಿ. ಸೊ ಟೋಟಲ್ ಪೀರಿಯಡ್ ಟೇಬಲಲ್ಲಿ ನೆನ್ಪಿಟ್ಕೊಳ್ಳಿ 7 ಹಾರಿಜಾಂಟಲ್ ರೋಸ್ ಬರುತ್ತೆ. 7 ಹಾರಿಜಾಂಟಲ್ ರೋಸಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ. 7 ಹಾರಿಜಾಂಟಲ್ ರೋಸ್ಗಳಲ್ಲಿ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ಸ್ ಬರುತ್ತೆ, ಸೆಕೆಂಡ್ ಪೀರಿಯಡಲ್ಲಿ 8 ಎಲಿಮೆಂಟ್ಸ್ ಬರುತ್ತೆ, ಥರ್ಡ್ ಪೀರಿಯಡಲ್ಲೂ ಕೂಡ 8 ಎಲಿಮೆಂಟ್ಸ್ ಬರುತ್ತೆ, ಫೋರ್ತ್ ಪೀರಿಯಡಲ್ಲಿ 18 ಎಲಿಮೆಂಟ್ಸ್ ಬರುತ್ತೆ, ಫಿಫ್ತ್ ಪೀರಿಯಡಲ್ಲೂ ಕೂಡ 18 ಎಲಿಮೆಂಟ್ಸ್ ಬರುತ್ತೆ, ಸಿಕ್ಸ್ತ್ ಪೀರಿಯಡಲ್ಲಿ 32 ಎಲಿಮೆಂಟ್ಸ್ ಬರುತ್ತೆ, ಸೆವೆಂತ್ ಇಸ್ ದ ಇನ್ಕಂಪ್ಲೀಟ್ ಪೀರಿಯಡ್, ಆದರೂ ಕೂಡ ಬೇಕು ಅಂತ ಹೇಳ್ತೀವಿ. ಸೊ ಟೋಟಲ್ ನಾನು ಕೌಂಟ್ ಮಾಡಿ 118 ಬರ್ತಾ ಹೋಗುತ್ತೆ. ಕ್ಲಿಯರ್. ಸೊ ಟೋಟಲ್ ಫಸ್ಟ್ ಪೀರಿಯಡ್ n is equal to 1, ಸೆಕೆಂಡ್ ಪೀರಿಯಡ್ n is equal to 2, third period n is equal to 3, fourth period n is equal to 4, fifth period n is equal to 5, sixth period n is equal to 6, seventh period n is equal to 7. So totally consisting of first period is 2 elements, second is 8, and third is also 8, fourth is 18, fifth is 18, sixth is 32, and seventh is also 32. It's an incomplete period, so more than 21 elements in the period. So totally the construction of periodic table, long form periodic table consisting of the 118 elements, 91 elements are naturally occurring. That's all. This is the brief discussion about the periods. Periods ಅಂದರೆ ಏನಪ್ಪ ಅಂದರೆ ಹಾರಿಜಾಂಟಲ್ ರೋಸ್ ಆಫ್ ಪೀರಿಯಡ್ಸ್ ಅಂತ ಕರಿತೀವಿ. ಅದರಲ್ಲಿ 7 ಪೀರಿಯಡ್ಸ್ಗಳು ಬರ್ತಾ ಹೋಗುತ್ತೆ. ಈ ಪೀರಿಯಡ್ಸ್ಗಳಲ್ಲಿ ಯಾವ್ಯಾವುದು ಶೆಲ್ ಫಸ್ಟ್ ಇದೆ, ಸೆಕೆಂಡ್, ಥರ್ಡ್, ಫೋರ್ತ್ ಅಪ್ ಟು 7 ತನಕ ಬರುತ್ತೆ. ಎಷ್ಟೆಷ್ಟು ಎಲಿಮೆಂಟ್ಸ್ ಇದೆ ಅಂತ ನಾನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳಿದ್ದೀನಿ. ಆ ಎಲಿಮೆಂಟ್ಸ್ಗಳಲ್ಲಿ ಕೆಲವೊಂದು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಸಿಕ್ಸ್ತ್ ಪೀರಿಯಡಲ್ಲಿ ಬರ್ತಕ್ಕಂಥ ಲ್ಯಾಂಥನಾಯ್ಡ್ಸ್ ಬರ್ತಾ ಹೋಗುತ್ತೆ. ಅದು ಲ್ಯಾಂಥನಿಯಮ್ ನ್ಯೂಟೇಷನ್ ತನಕ ಬರ್ತಾ ಹೋಗುತ್ತೆ. ಸೆವೆಂತ್ ಪೀರಿಯಡಲ್ಲಿ ಬಂತಲ್ಲ, ಈಗ ನಾವು ಹೇಳಿದಲ್ಲ ಸಾಕ್ಟಿಯಮ್, ಥೋರಿಯಮ್, ಯುರೇನಿಯಮ್ ಅಂತೇಳಿ ಆಲ್ ಆರ್ ಕಾಲ್ಡ್ ರೇಡಿಯೋಆಕ್ಟಿವ್ ಎಲಿಮೆಂಟ್ಸ್. ದಟ್ ಈಸ್ ಕಾಲ್ಡ್ ದ ಆಕ್ಟಿನಾಯ್ಡ್ ಸೀರೀಸ್. ಸಿಕ್ಸ್ತ್ ಪೀರಿಯಡಲ್ಲಿ ನಾವು ಲ್ಯಾಂಥನಾಯ್ಡ್ ಸೀರೀಸ್ ನೋಡ್ತೀವಿ, ಲ್ಯಾಂಥನಾಯ್ಡ್ಸ್ಗಳ ನೋಡ್ತೀವಿ, ಅದು 4F ಸೀರೀಸ್ ಅಂತ ಕೂಡ ಕರಿತೀವಿ. ಸೆವೆಂತ್ ಪೀರಿಯಡನ್ನು ನಾವು ಆಕ್ಟಿನಾಯ್ಡ್ಸ್ ನೋಡ್ತೀವಿ, ಅದನ್ನು 5F ಸೀರೀಸ್ ಅಂತ ಕೂಡ ಕರಿತೀವಿ, ಅದನ್ನು ರೇಡಿಯೋಆಕ್ಟಿವ್ ಎಲಿಮೆಂಟ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಓಕೆ, ಅದೇ ರೀತಿ ನಾವು ಫೋರ್ತ್ ಪೀರಿಯಡಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದರೆ, ನಾವು ಡಿ ಬ್ಲ್ಯಾಕ್ ಎಲಿಮೆಂಟ್ಸ್ಗಳನ್ನ ನೋಡ್ತೀವಿ, ಅದನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ದಟ್ಸ್ ಆಲ್. ಸೊ ಈಗ ಇದಾಗಿದ್ದರೆ ಸೊ ನಾವು ಪೀರಿಯಡ್ ಟೇಬಲಲ್ಲಿ ಪೀರಿಯಡ್ಸ್ ಕ್ಲಿಯರ್ ಕಟ್ಟಾಗಿ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಮೂವ್ ಆನ್ ಟು ದ ಲಾಸ್ಟ್ ಒನ್ ಇಸ್ ಸ್ಟಾರ್ಟ್. ಇದರಲ್ಲಿ ಗ್ರೂಪ್ಸ್ ಅಂದರೆ ಏನು ಇದನ್ನು ನೋಡ್ಕೊಂಡ್ಬಿಟ್ರೆ ಇಲ್ಲಿಗೆ ಪೀರಿಯಡ್ಸ್ ಮತ್ತು ಗ್ರೂಪ್ಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾಮನ್ಕ್ಲೇಚರ್ ಬಗ್ಗೆ ನಾವು ಪಾಠ ಮಾಡೋಣ. ಓಕೆ, ನೋಡಿ ಗ್ರೂಪ್ಸ್ ಅಂದರೆ ಕ್ಲಿಯರ್ 18 ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಆಸ್ ಗ್ರೂಪ್ಸ್. ಕ್ಲಿಯರ್. ಇಲ್ಲಿ ಹೇಳ್ತಾರೆ 18 vertical columns. 18 vertical columns are called groups. 18 vertical columns are called as the groups. So 18 vertical ಗೊತ್ತಲ್ಲ, 18 ಬರುತ್ತೆ. 18 vertical columns are called as the groups. There are each group consists of a series of elements having a similar electronic configuration in the outermost shell. Very clear ಆಗಿ ಹೇಳ್ತಾರೆ ಅವರು. So the 18 vertical columns are called as the groups. Each group consists of a series of elements having similar electronic configuration. So ಇಲ್ಲಿ each series of elements having the similar electronic configuration with the outermost shell. outermost shell ಅಲ್ಲಿ similar electronic configuration ಅನ್ನು ನೋಡಬಹುದು. The group 16 elements are also called as the Chalcogen family. ಇದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಬರ್ತಾ ಹೋಗುತ್ತೆ. ಗ್ರೂಪ್ 1 ಮತ್ತು ಗ್ರೂಪ್ 2 ಅಂತ ಬರುತ್ತೆ, ಹೇಳ್ತೀನಿ ನಿಮಗೆ ಡೀಟೇಲಾಗಿ. ಮತ್ತು ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5, ಗ್ರೂಪ್ 6, 7, 8, 9, 10, 11, 12, 13, 14, 15, 16, 17, 18 ಅಂತ ಬರುತ್ತೆ. ನೋಡಿ, ಈ ಗ್ರೂಪ್ 1 and 2ನ ಎಸ್ ಬ್ಲಾಕ್ ಅಂತ ನಾವು ಕರಿತೀವಿ. ಓಕೆ, ಎಸ್ ಬ್ಲಾಕ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇನ್ನು ಅಪ್ ಟು ನಾವೇನು ಗ್ರೂಪ್ 12 ಏನಿದೆಯಲ್ಲ ಎಲ್ಲದೂ ಕೂಡ ಇಲ್ಲಿ ಡಿ ಬ್ಲಾಕ್ ಅಂತ ಹೇಳ್ತೀವಿ. 13 ಇಂದ ಏನಿದೆ 13 is 14 ಅಪ್ ಟು 18 ತನಕ ಬರ್ತಕ್ಕಂಥದ್ದು ಪಿ ಬ್ಲಾಕ್ ಅಂತ ಕರಿತೀವಿ. ಈ ಕೆಳಗಡೆ ಎಫ್ ಬ್ಲಾಕ್ ಅದನ್ನು ನಾನು ಕ್ಲೀನಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಟೋಟಲ್ ಗ್ರೂಪ್ 1 ಇಂದ ಅಪ್ ಟು ಬರುತ್ತೆ 18 ತನಕ ಬರ್ತಾ ಹೋಗುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಕೆಲವೊಂದನ್ನು ಹೇಳ್ತಾರೆ. ದಿಸ್ ಗ್ರೂಪ್ 16 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ದ ಚಾಲ್ಕೋಜನ್ ಫ್ಯಾಮಿಲಿ ಅಂತ ಕರೀತಾರೆ. ಚಾಲ್ಕೋಜನ್ ಫ್ಯಾಮಿಲಿ ನೆನ್ಪಿಟ್ಕೊಳ್ಳೋ ಪಾಯಿಂಟ್ ಮರಿಬೇಡಿ. ಗ್ರೂಪ್ 16 elements. Group 16 elements are called Chalcogen family. Chalcogen's family ಅಂತ ಕರೀತಾರೆ. What is the Chalcogen's family ಅಂತ ಹೇಳಿದ್ರೆ ಇಟ್ಸ್ ಓರ್ ಫಾರ್ಮಿಂಗ್. ಓರ್ಸ್ನ ಫಾರ್ಮ್ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ಆಕ್ಸಿಜನ್, ಸಲ್ಫರ್, ನೈಟ್ರೋಜನ್ ಬರುತ್ತೆ. ಆಕ್ಸಿಜನ್ ನಥಿಂಗ್ ಬಟ್ ಆಕ್ಸೈಡ್, ಸಲ್ಫರ್ ಸಲ್ಫೈಡ್ಸ್, ನೈಟ್ರೋಜನ್ ನೈಟ್ರೈಡ್ಸ್. ಹಾಗಾಗಿ
ಸೊ ಯಾಕೆ ಚಾಲ್ಕೋಜನ್ ಫ್ಯಾಮಿಲಿ ಅಂತ ಕರಿತೀವಿ, ವೈ ವಿ ಕ್ಯಾನ್ ಕಾಲ್ ಇಟ್ ಚಾಲ್ಕೋಜನ್ ಅಂತ ಹೇಳಿದ್ರೆ ಓರ್ ಫಾರ್ಮೇಷನ್, ಓರ್ ಅಂತ ಹೇಳಿ ಅದಿರು ಅಂತ ಕರಿತೀವಲ್ಲ, ಓರ್ ಫಾರ್ಮೇಷನ್ ಮಾಡ್ತಾವೆ ಆಕ್ಸೈಡ್ಸ್ಗಳು. ಹಾಗಾಗಿ ಇಲ್ಲಿ ಹೇಳುವಾಗ ದಿಸ್ ಗ್ರೂಪ್ 16 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಚಾಲ್ಕೋಜನ್ ಫ್ಯಾಮಿಲಿ ಅಂತ ಕರೀತಾರೆ. ಅದೇ ರೀತಿ ಗ್ರೂಪ್ 17 ಎಲಿಮೆಂಟ್ಸ್, ಗ್ರೂಪ್ 17 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಹ್ಯಾಲೋಜನ್ಸ್. The group 17 elements are called as the halogens. Here halo ಅಂತ ಹೇಳಿದ್ರೆ C ಅಂತ, gens ಅಂತ ಹೇಳಿದ್ರೆ genes ಅಂತ ಹೇಳಿದ್ರೆ ball, C ball. These are also called salt producers ಅಂತ ಕೂಡ ಕರೀತೀವಿ. Salt producers. Example fluorine, bromine, iodine and astatine. ಈ ರೀತಿ ಬರುತ್ತೆ. These are all called group 17 elements. Clear? Group 16 elements are also called as the chalcogen family ಅಂತ ಕರೀತೀವಿ. Group 17 are called as halogens. ಚಾಲ್ಕೋಜನ್ ಅಂತ ಹೇಳಿದ್ರೆ ಓರ್ ಫಾರ್ಮಿಂಗ್ ಅಂತ ಮೀನಿಂಗ್ ಬರುತ್ತೆ. ಸೊ ಅದೇ ರೀತಿ ಹ್ಯಾಲೋಜನ್ಸ್ ಅಂತ ಹೇಳಿದ್ರೆ ಹ್ಯಾಲೋ ಅಂತ ಹೇಳಿದ್ರೆ ಸಿ ಅಂತ, ಜೀನ್ ಅಂತ ಹೇಳಿದ್ರೆ ಬಾರ್ ಅಂತ ಕರೀತೀವಿ, ಸಿ ಬಾರ್. ದಟ್ ವಿ ಕ್ಯಾನ್ ಕಾಲ್ಡ್ ಆಸ್ ಸಾಲ್ಟ್ ಪ್ರೊಡ್ಯೂಸರ್ಸ್ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಇಲ್ಲಿ ಫ್ಲೋರಿನ್, ಬ್ರೋಮಿನ್, ಐರನ್ ಅಂತ ಬರುತ್ತೆ. ದಿಸ್ ಆಸ್ಟಟೈನ್ ಇಸ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ದಿಸ್ ಆಸ್ಟಟೈನ್ ಇಸ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ದಟ್ಸ್ ಆಲ್. ಹಾಗಾಗಿ ಈ ಗ್ರೂಪ್ಸ್ ಬಗ್ಗೆ ಜಸ್ಟ್ ನೀವು ಐಡಿಯಾ ತಿಳ್ಕೊಳ್ಳಿ. ಸೊ ಗ್ರೂಪ್ಸ್ ಅಂತ ಬಂದಾಗ ಜನರಲ್ ನಮಗೆ ಇಟ್ ಕನ್ಸಿಸ್ಟ್ ಆಫ್ 18 ಅಂತ ಹೇಳ್ತೀವಿ ನಾವು ಜನರಲ್ ಆಗಿ. ಸೊ ಗ್ರೂಪ್ಸ್ ಅಂತ ಬಂದಾಗ ಇಟ್ ಕನ್ಸಿಸ್ಟ್ ಆಫ್ 18 ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಆಸ್ ದ ಗ್ರೂಪ್ಸ್. ಅದರಲ್ಲಿ ಗ್ರೂಪ್ 16 ಎಲಿಮೆಂಟ್ಸನ್ನು ಚಾಲ್ಕೋಜನ್ಸ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಓರ್ ಫಾರ್ಮೇಷನ್ ಮಾಡುತ್ತೆ. ಇನ್ನೊಂದು ಗ್ರೂಪ್ 18 ಎಲಿಮೆಂಟ್ಸ್ ಆರ್ ಗ್ರೂಪ್ 17 ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಹ್ಯಾಲೋಜನ್ಸ್ ಅಂತ ಹೇಳಿದಾಗ ಅಲ್ಲಿ ಹ್ಯಾಲೋ ಅಂದರೆ ಸಿ, ಜೀನ್ ಅಂದರೆ ಬಾರ್ ಅಂತ ಕರಿತೀವಿ. ವಿ ಕ್ಯಾನ್ ಕಾಲ್ಡ್ ಸಾಲ್ಟ್ ಪ್ರೊಡ್ಯೂಸರ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ದಟ್ಸ್ ಆಲ್. ಗ್ರೂಪ್ 18 ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ನೋಬಲ್ ಗ್ಯಾಸ್ ಅಂತ ಕೂಡ ಹೇಳ್ಬೋದು. ದ ಗ್ರೂಪ್ 18 ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ನೋಬಲ್ ಗ್ಯಾಸ್. ದಟ್ಸ್ ಆಲ್. ಇಷ್ಟು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು IUPAC ನಾಮನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 100 ಅನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.